ಯಾಕೋ ಬರ ಹೇಳಿದ್ರೆ ಓಹೋ ಬರಬೇಕು ಬರಬೇಕು ಗಾಯತ್ರಿ ದೇವಿ ಅವರು ಗಂಡನನ್ನು ಕಳೆದುಕೊಂಡರು ಇನ್ನು ನಿನ್ನ ಗರ್ವವನ್ನು ಕಡಿಮೆ ಆಗಿಲ್ಲ ಅಂತ ಕಾಣಿಸಕತ್ತೈತಿ. ಅಂದ್ರೆ ನಿಮ್ ಮಾತಿನ ಅರ್ಥ ನನಗಾಗ್ಲಿಲ್ಲ. ಅರ್ಥ ಅಣ್ಣ ನಮ್ಮ ಮಾತಿನ ಅವನು ಅರ್ಥ ಓದಕ್ಕಿಂತ ಮುಂಚೆ ನಾಲ್ಕು ಬಾರಿಸಿ ಅಣ್ಣ ಈ ಸೊಕ್ಕಿನ ಹೆಣ್ಣಿಗೆ ಬೇಡ ಸೂರಪ್ಪ ಬೇಡ ಅವಸರ ಅಪಘಾತಕ್ಕೆ ಕಾರಣ ಕಾಯ್ದವನು ಬಾಳಿದ ಅಂತ ಗಾದೆ ಮಾತಿಲ್ಲವೇ. ಅವನು ನನ್ನ ಮಗ ಯಜಮಾನ್ರಿ. ಅವನ ಮಗನಿಗೆ ನಮ್ಮ ಬಗ್ಗೆ ಸರಿಯಾಗಿ ಹೇಳ್ತಾನೆ. ಯಾವ ಕಾರಣಕ್ಕಾಗಿ? ನಿನ್ನೆ ನನ್ನ ತಮ್ಮ ಊರಲ್ಲಿ ದೇವರ ದುಡ್ಡು ಇಳಿಸಿಕೊಂಡು ಬರಲಿಕ್ಕೆ ಅಂತ ಹೋದಾಗ ನಿನ್ನ ಮಗ ಅಡ್ಡ ಕೈಸಿ ನಿಂತು ದೇವರ ದುಡ್ಡು ಕೊಡುವಿರಿ ಅಂತ ಹೇಳಿದನಂತ. ಅದಕ್ಕೆ ಇಲ್ಲ ಯಜಮಾನ್ರಿ, ಈ ವಿಷಯ ನನಗಂತೂ ಗೊತ್ತಿಲ್ಲ. ಏನು ಗೊತ್ತಿಲ್ಲವ? ಮಳ್ಳಿ ಮಳ್ಳಿ ಮಾಂಸಕ್ಕೆ ಎಷ್ಟು ಕಾಲ ಅಂತ ಕೇಳಿದ್ರೆ ಮೂರರ ಮೇಲೆ ಮತ್ತೊಂದು ನಂಗಾಯ್ತು ನಿನ್ನ ಸ್ಥಿತಿ. ಲೇ ಗಾಯತ್ರಿ, ಆ ನಿನ್ನ ಮಗನಿಗೆ ನಮ್ಮ ವಿರುದ್ಧವಾಗಿ ಟಗರವನ್ನು ಓಡಿಸೋದಕ್ಕೆ ಮೈದು ತುಂಬಿಸಲು ಇನ್ನೇ ತಾನೇ. ಈಗ ಏನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದೀಯಾ ನನ್ನ ಮುಂದೆ? ಅಣ್ಣಾಜಿ ಕಟ್ಟಿ ಹಾಕು ಈ ಹೊಲಸ ಹೆಂಗಸನ್ನು. ಎದೆ ಗಟ್ಟಿ ಇದ್ದರೆ ಬಂದು ಬಿಡಿಸಿಕೊಂಡು ಹೋಗಲಿ ಇವಳ ಮಗ ಬಂದು. ಬೇಡಿ ಯಜಮಾನ್ರಿ, ತಲೆ ಗಟ್ಟಿ ಆಗಿದೆ ಅಂತ ಬಂಡಿಗರಿಗೆ ಚಚ್ಚಿಕೊಳ್ಳೋ ಪ್ರಯತ್ನ ಮಾಡಬೇಡಿ. ಈ ದುಡುಕು ಮುಂದೊಂದು ದಿನ ಮಹಾ ಕೆಡುಕು ಕಾಲ ತಂದಿತ್ತು ತಿಳಿದುಕೊಳ್ಳಿ. ನೀವು ನನ್ನನ್ನು ಕಟ್ಟಿ ಹಾಕಿದ್ರೆ ನನ್ನ ಮಗ ನನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆ ಅನ್ನೋ ಭರವಸೆ ನನಗಿದೆ. ಯಾವತ್ತು ನಡೆದು ಹೋಗೋ ಮಹಾ ಯುದ್ಧ ಇವತ್ತೇ ನಡೆಯಬಾರದು. ಬೇಕಿದ್ರೆ ನನ್ನ ಮಗನಿಗೆ ನಾನೇ ನಿಮ್ ಬಗ್ಗೆ ಸ್ವಲ್ಪ ಬುದ್ಧಿ ಮಾತನ್ನ ಹೇಳ್ತೀನಿ. ಅಷ್ಟು ಮಾಡಯ್ಯವ್ವ, ನಿನಗೆ ಯಾರು ಬೇಡ ಅಂತಾರ? ನಮದು ಬೇಕಾಗಿರೋದು ಅದ. ಏನಾರ ಇಲ್ಲ ಸಲ್ಲದ್ ಹೇಳಿ ನಿನ್ನ ಮಗನ ಕರ್ಕೊಂಡು ಹೋಗಯ್ಯವ್ವ. ಒಂದು ವೇಳೆ ನಾವು ಇಷ್ಟು ಹೇಳಿದ್ರು ಕೂಡ ನಮ್ಮ ಎದುರು ಕುದುರೆ ಓಡಿಸಿದ್ರು ಪ್ರಯತ್ನ ಪಟ್ಟರೆ ಅವನ ಗಟ್ಟ ಉರುಳುವುದು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ನೋಡು, ಗಂಡನನ್ನು ಕಳೆದುಕೊಂಡು ಕಷ್ಟದಲ್ಲಿ ಕಾಲ ಕಳೆದಿಯ, ಈಗ ಮಗನನ್ನು ಕಳೆದುಕೊಂಡು ನೀರಿನಲ್ಲಿ ಕೈ ಕೈಬೇಡ. ಯಾಕಂದ್ರೆ ಈ ವೀರಪ್ಪ ನಾಯಕನ ಬಲವಾದ ಛಲ. ಯಜಮಾನ್ರಿ ಯಜಮಾನ್ರಿ, ಭದ್ರ ಒಳಗಡೆ ಮಹಿಳೆಯರು ಬಂದಿದ್ದಂತೆ ಕಾಣಿಸುತ್ತದೆ. ಆಳುಗಳಿಗೆ ಹೇಳು ಅವನನ್ನು ಒಳಗೆ ಬಿಡುವಂತ. ಯಜಮಾನ್ರ ಬಿರುಗಾಳಿ ಬರೋದೈತ್ ನೋಡ್ರಿ. ದನ್ಯಾರ ಇಲ್ಲಿ ಬಿರುಗಾಳಿ ಬೆಂಕಿ ಬಿರುಗಾಳಿ ಕಣ್ಣಂಗ್ ಕಾಣೋದೈತ್ ನೋಡ್ರಿ ಇಲ್ಲಿ. ಶೆಟ್ರೆ, ಇದು ಗಾಳಿ ಬಿರುಗಾಳಿ ಅಲ್ಲ, ಅವನು ನನ್ನ ಮಗ ಮೈಲಾರಿ. ಅಯ್ಯವ್ವ, ನಿನ್ನ ಮಗ ಮೈಲಾರ 7 ಕೋಟಿ ಮೈಲಾರ್ಲಿಂಗ ನನ್ನ ಗಂಡ ಮುಂದೆ ಬಂದ್ ನಿಂತಂಗ ಆತ್ ನೋಡ್ರಿ. ಅಯ್ಯವ್ವ ಒಟ್ಟು ಬಾಯಿ ಬಿಡಿಸಿದ ಮಗನ, ಬಾಯಿಗೆ ನಾಲ್ಕು ಹಲ್ಲು ಬಿಡಿಸಿದ ಮಗನ. ಲೇ ಭದ್ರನಾಯಕ, ಅಲ್ಲಿ ಮೈದಾನ ಬಂದಿರ್ಬೋದು. ಆಯ್ತು ಯಜಮಾನ್ರಿ, ಬಂದ ನೋಡು. ಯಜಮಾನ್ರಿ, ನಾನು ಹೀಗೆಲ್ಲ ಹೇಳ್ತೀನಿ ಅಂತ ತಪ್ಪಾಗಿ ತಿಳಿದುಕೊಳ್ಬೇಡಿ. ದರ್ಪದಿಂದ ಮಾತನಾಡಿ ನಿನ್ನ ತಾಯಿ ಮೇಲೆ ಕೈ ಮಾಡಿ ಅಂತ ನನ್ನ ಮಗನ ಮುಂದೆ ಮಾತ್ರ ಹೇಳಬೇಡಿ. ಒಂದು ವೇಳೆ ಹೇಳಿದಾದ್ರೆ ಕಣ್ಣಲ್ಲಿ ಕೆಂಡ ಕಾರೋ ಕ್ರಾಂತಿವೀರ ನನ್ನ ಮಗ ಮೈಲಾರಿ ಉಗ್ರ ನರಸಿಂಹನ ರೂಪ ತಾಳಿ ಅರಮನೆ ಈ ನಿಮ್ಮ ಮನೆಯಲ್ಲಿ ನೀರಿನಂತೆ ರಕ್ತ ಹರಿವಾಗಿ ಮಾಡುತ್ತಾನೆ ನನ್ನ ಮಗ ಶೂರ ಮೈಲಾರಿ.
ಅಂತ ಮಾತ್ರ ಅನ್ನಕ್ ಹೋಗ್ಬೇಡ ಯವ್ವ. ಯಾಕಂದ್ರ ಇನ್ನು ನಾಲ್ಕು ತಿಂಗಳಾಗ ಪ್ರಳಯ ಆಗೋದೈತೆ. ಅಟ್ರಾಗ ಒಂದ್ ನೆಟ್ಟನ ಮುಗಿಂದ ಬಟ್ಟಲು ಕಲ್ಲದ ಹುಡುಗಿನ ಮದುವೆ ಮಾಡ್ಕೊಂಡ ಸಾಟ್ ಅಂತ ಆಸೆ ತೀರ್ಸೋಬೇಕಂತ ಮಾಡೀನಿ ಬೇಕೂಸ. ಅದಕ್ಕ ನಿನ್ನ ಮಗ ಇಲ್ಲ ಸಾಲದ ಉಪಯೋಗ ಹೇಳಿ ಕರ್ಕೊಂಡು ಹೋಗ್ಬಿಡ ಯವ್ವ ಇಲ್ಲಿಂದ. ನಮಸ್ಕಾರ ಯಜಮಾನ್ರಿಗೆ. ಬಾ ಮೈಲಾರ ಬಾ. ಏ ಸಟ್ಟೆ, ಮೈಲಾರನಿಗೆ ಕೂತ್ಕೊಳಕ್ಕೆ ಕುರ್ಚಿ ಹಾಕು. ಒಂದು ಗಟ್ಟಿಲ್ಲ ಮುಂದೆ ಹಾದ್ರು ಹಾಕೋ ಮಗನ. ಅಂತದೇನು ಬೇಡ ಯಜಮಾನ್ರೆ. ಯಜಮಾನ್ರೆ, ನಿಮ್ಮ ಆಳುಗಳನ್ನು ಕರೆಸಿ ನನ್ನ ತಾಯಿಯನ್ನು ಕರೆದುಕೊಂಡು ಬಂದಿರಂತೆ. ಯಾಕೆ, ಏನಾದರೂ ಕೆಲಸ ಇತ್ತವೆ? ಕೆಲಸ ಐತೆ ಅಂತ ಕೇಳ್ತೇವಲ್ಲ ತಮ್ಮನಿ. ಕೆಲಸ ಇದ್ದಾಗ ಕರ್ಕೊಂಡ್ ಬಂದೈತಿ ಲೇಪ ನಿಮ್ಮ ತಾಯಿ ನೀಲಿ. ಅದ್ಯಾವ ಕೆಲಸ ಸೆಟ್ಟರೆ? ಏನಿಲ್ಲ ಮಗ, ನಾಳೆ ನಡೆಯುವ ಉತ್ಸವಕ್ಕೆ ಓಣಿಯಲ್ಲಿರೋ ಮುತ್ತೈದರಿಗೆ ಹೇಳುವಂತ ಆ ಮಾತನ್ನು ಹೇಳುವುದಕ್ಕೆ ಯಜಮಾನರು ನನ್ನನ್ನ ಇಲ್ಲಿ ಕರೆಸಿದ್ರು ಅಷ್ಟೇ. ಈ ವಿಷಯಕ್ಕ ಏನು ಬ್ಯಾರೆ ತಿಳ್ಕೊಂಡಿದ್ದೆ. ಮುಗಿತಲ್ವ, ಬಾರವ ಹೋಗೋಣ. ಏ ಮೈಲಾರ, ಏನು ಯಜಮಾನ್ರೆ? ಮೈಲಾರ, ನೀನು ತಗೊಳ್ಸಾಕಿದ್ವಿ ಅಂತೆ. ಆತರ ಹೆಸರು ಟಗರು ಅಲ್ಲ ಯಜಮಾನ್ರೆ, ಆತರ ಹೆಸರು ಮಂದಾರಿ ಅಂತ. ಮೈಲಾರ! ಏ ಮೈಲಾರ, ಆ ನಿನ್ನ ಮೈಲಾರಿ ನನಗೆ ತುಂಬಾ ಇಷ್ಟವಾಗಿದೆ. ಎಷ್ಟು ದುಡ್ಡು ಬೇಕು ಕೇಳು? 1 ಲಕ್ಷ ಬೇಕಾ, 2 ಲಕ್ಷ ಬೇಕಾ, 10 ಲಕ್ಷ ಬೇಕಾ? ಆ ಮೈಲಾರ ನನಗೆ ಕೊಟ್ಟು ನೋಡು. ಏ ನಾಯ್ಕ! ಆ ಮೈಲಾರ! ಏನು ತಿಳಿದುಕೊಂಡಿದ್ದೀಯ ನನ್ನನ್ನು? ದುಡ್ಡಿಗಾಗಿ ಮಾನ ಮಾಡಿದರು ಹೇಳಿ ಅಂತ ತಿಳಿದುಕೊಂಡಿದ್ದೀಯನ? ಏ ನಾಯ್ಕ, ಮೈಲಾರಿ, ನನ್ನ ಜೀವ ಬೇಕಾದ್ರೂ ಕೇಳೋ, ಕೊಡ್ತೀನಿ. ಅದನ್ನೆಲ್ಲ ಬಿಟ್ಟು ಮೈಲಾರಿಯನ್ನ ಕೊಡುವಿದ್ರೆ ಏ ವೀರಪ್ಪ ನಾಯ್ಕ, ನಿನ್ನನ್ನು ಅಡ್ಡಡ್ಡು ಕಡಿದು ಅಡಿಗೆ ತುಂಬುತ್ತಾನೆ ಈ ಮೈಲಾರ್. ಮನಸ್ಸು ಕೊಟ್ಟರೆ ಮೈಲಾರ್, ಮನಸ್ಸು ಬಿಟ್ಟರೆ ಎದುರಾಳಿಗಳ ಜೀವ ಹರ 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 ಹರ. ತಿಳಿದುಕೊಂಡು ಬಾಳಿದರೆ ನಿನ್ನ ಬಾಳ ಬಂಗಾರ. ಎಲ್ಲ ಮುಂದೆ ನೋಡೋ ಏ ಮೈಲಾರನ ಅವತಾರ್. ಯಾರವ? ಏ ಮೂರು ಬಿಟ್ರು ನಾಮರ್ದನ ಮಕ್ಕಳು ಹತ್ತಿರ ನಮ್ಮದೇನ ಕೆಲಸ? ಅಣ್ಣ, ನೋಡಿದೆಯಲ್ಲ ಆ ಮೈಲಾರನ ಆಕ್ರೋಶವನ್ನು? ನೋಡಿದೆ ಸೂರಪ್ಪ, ನೋಡಿದೆ. ಅವನ ಸಿರಿದೆ ಅಂತ ಮಾತು, ಅವನ ಗಂಟಲಿಸಿದವರು ಕತ್ತರಿಸಿ ಸಿಂಧಿಸಬೇಕು. ಈ ವೀರಾದಿ ವೀರನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಹಾಗಾದ್ರೆ ಮನಸ್ಸಿಗೆ ಯಾಕೋ ಬೇಜಾರಾಗುತ್ತದೆ. ಶೆಟ್ಟಿ, ತೆಗೆದುಕೊಂಡು ಬಾ ಒಂದು ಫಸ್ಟ್ ಕ್ಲಾಸ್ ಪೀಸ್. ಆ ಸೂರಪ್ಪ, ಮಜಾ ಮಾಡೋಣ. ಶೆಟ್ಟಿ, ಕುರ್ಚಿ ಹಾಕು.